ನಾನು ರೈತ ನೌಕರರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದ ನಾನು. ರೈತ ಅನ್ನೋದು ಸಮಾಜದಲ್ಲಿ ನಿರ್ಲಕ್ಷ್ಯಕ್ಕೊಳಗಾಗಿರುವಂಥ ಅತ್ಯಂತ ಹಿಂದುಳಿದ ಸಮಾಜದ ಕೆಳಸ್ತರದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದಕ್ಕೆ ಕೇಂದ್ರ ಸರ್ಕಾರ ಬಹಳ ಉದಾತ್ತವಾದಂಥ ಒಂದು ಭವಿಷ್ಯದ ಚಿಂತನೆಗಳನ್ನು ಆರಂಭ ಆಗಿರುವಂಥ ಆ ಸಂಸ್ಥೆಯ ಸಮಾಜದ ಕೆಳಸ್ತರದ ಮಕ್ಕಳನ್ನು ಮೇಲಕ್ಕೆತ್ತೋ ಕೆಲಸವನ್ನು ಅವ್ರಿಗೆ ಮಾರ್ಗದರ್ಶನ ಮಾಡೋ ಕೆಲಸವನ್ನು ನಮ್ಮೆಲ್ಲ ಶಿಕ್ಷಕ ಬಂಧುಗಳು, ನಮ್ಮೆಲ್ಲ ರೈತ ಕಾಯಂ ನೌಕರ ಬಂಧುಗಳು ಆ ಒಂದು ಜವಾಬ್ದಾರಿನ ವಹಿಸ್ಕೊಂಡಿದ್ದೀವಿ ಸರ್. ನಮ್ಮ ಈ ಹೋರಾಟ ಸರ್ಕಾರದ ವಿರುದ್ಧ ಇಲ್ಲ ಸರ್. ನಾವು ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಮೊನ್ನೆ ಸರ್ಕಾರದಲ್ಲಿ ಮನವಿ ಮಾಡೋದಕ್ಕೋಸ್ಕರ ಈ ಒಂದು ಮುಷ್ಕರವನ್ನು ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ ಸರ್. ನಮ್ಮೆಲ್ಲ ನೌಕರರ ಬಂಧುಗಳ ಹೋರಾಟದ ಜೊತೆ ನಮ್ಮ ಒಕ್ಕೂಟ ನಿಂತಿದೆ ಸರ್. ಈ ಹೋರಾಟ ಇಷ್ಟಕ್ಕೆ ನಿಲ್ಲುತ್ತೆ ಅಂತ ಭಾವಿಸ್ಬಾರ್ದು ಸರ್. ಈ ಒಂದು ಕೆಳಸ್ತರದ ಮಕ್ಕಳ ಶಿಕ್ಷಣಕ್ಕೆ ಕಟಿಬದ್ಧರಾಗಿರುವಂಥ ನೌಕರರುಗಳ ಮೇಲೆ ಯಾಕೆ ಸರ್ ತಾರತಮ್ಯ? ಅವರ ಒಂದು ಸಂತೃಪ್ತ ಸೌಲಭ್ಯಗಳು ಅವ್ರಿಗೆ ಸಿಗಲಿಲ್ಲ ಅಂದರೆ ನೌಕರರುಗಳು ಹೇಗೆ ಸಂತೃಪ್ತಿಯಿಂದ ಕರ್ತವ್ಯ ನಿರ್ವಹಿಸಲಿಕ್ಕೆ ಸಾಧ್ಯ? ಈಗಾಗಲೇ ನಮ್ಮೆಲ್ಲ ಪದಾಧಿಕಾರಿಗಳು ಮಾತಾಡಬೇಕಾದ್ರೆ ಈ ವಿಚಾರ ಗಮನ ತಗೊಂಡಿದ್ದಾರೆ. ದಿನದ 24 ಗಂಟೆನೂ ಸರ್ ಶಾಲೆಗಳಿಗೋಸ್ಕರ ನಾವು ದುಡಿತಾ ಇದ್ದೀವಿ. ಶಾಲೆಗಳನ್ನು ಬಿಟ್ಟು ಈಚೆಗೆ ಬರುವಾಗಿಲ್ಲ. ಶಾಲಾ ಆವರಣದಲ್ಲೇ ಇರುವಂಥ ವಸತಿ ನಿಲಯಗಳಲ್ಲಿ ನಾವು ವಾಸ ಇರಬೇಕು, ಕಡ್ಡಾಯ ಇದು. ಆದರೆ ಆ ವಸತಿ ನಿಲಯಗಳಿಗೆ ನಮಗೆ ನಮ್ಮ ಒಂದು ವೇತನದಲ್ಲಿ ಇರುವಂಥ ಎಚ್ಚರಿಕೆಯನ್ನು ತಿಳಿದುಕೊಡಿಸೋದು ಯಾವ ನ್ಯಾಯ ಸರ್? ವಸತಿ ಮಕ್ಕಳುಗಳ ಆರೋಗ್ಯಕ್ಕೋಸ್ಕರ 24 ಗಂಟೆ ದುಡಿದಿದ್ದೀವಿ. ನಮ್ಮ ಆರೋಗ್ಯಕ್ಕೆ ಹೊಣೆಗಾರ ಯಾರು ಸರ್? ಸರ್ಕಾರಿ ನೌಕರರಿಗೆ ನೀಡಿರುವಂಥ ನಮಗೆ ನಗದು ರಹಿತವಾದಂಥ ಸೌಲಭ್ಯ, ಆರೋಗ್ಯ ಸೌಲಭ್ಯವನ್ನು ನಮಗೆ ವಿಸ್ತರಿಸಬೇಕು. ಮತ್ತು ಇವೆಲ್ಲವೂ ನಮಗೆ ಕಾರ್ಯಗತ ಆಗಬೇಕು ಅಂತ ಅಂದರೆ ನಮ್ಮ ಒಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ನಿರ್ದೇಶನಾಲಯ ಆಗಬೇಕು ಸರ್. ಅದು ನಿರ್ದೇಶನಾಲಯ ಆಗಿದ್ದೇ ಆದರೆ ನಮ್ಮೆಲ್ಲ ಬೇಡಿಕೆಗಳು ಖಂಡಿತ ಈಡೇರ್ತವೆ. ನಿರ್ದೇಶನಾಲಯ ಆಗಲಿ, ಅದು ಆಗೋದಿಲ್ಲ ಅನ್ನೋ ಪಕ್ಷಕ್ಕೆ ನಮ್ಮೆಲ್ಲ ಶಾಲೆಗಳನ್ನು ಈಗೇನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆಗಳಡಿ ಏನು 3 ಇಲಾಖೆಗಳಿಂದ ನಡೀತಿದ್ದಾವೆ, ಆಯಾಯ ಇಲಾಖೆಗಳಿಗೆ ಅಲ್ಪಸಂಖ್ಯಾತರ ಮೊರಾರ್ಜಿ ಶಾಲೆಗಳನ್ನ ಹೇಗೆ ನಿರ್ದೇಶನಾಲಯ